6ನೇ ದಿನವೂ ಕೂಡ ಇಂಡಿಗೋ ವಿಮಾನ ಹಾರಾಟ ಅಧ್ವಾನ ಮುಂದುವರೆದಿದೆ. ಕೆಲ ಫ್ಲೈಟ್ಗಳು ರದ್ದಾಗಿದೆ, ಹಲವು ವಿಮಾನಗಳ ಹಾರಾಟ. ಇನ್ನು 6ನೇ ದಿನವೂ ಕೂಡ ಇಂಡಿಗೋ ವಿಮಾನ ಹಾರಾಟ ಅಧ್ವಾನ ಪರಿಸ್ಥಿತಿ. ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಕೆಲ ಫ್ಲೈಟ್ಗಳು ರದ್ದಾಗಿದೆ, ಹಲವು ವಿಮಾನಗಳು ಹಾರಾಟ. ದೆಹಲಿ, ಕೊಚ್ಚಿ, ಮಂಗಳೂರಿಗೆ ಹಾರುವ ವಿಮಾನ ರದ್ದಾಗಿದೆ. ಇದರಿಂದ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ಪ್ರಯಾಣಿಕರಿಗೆ ಫ್ಲೈಟ್ ಮಾಹಿತಿಯನ್ನ ಸಿಬ್ಬಂದಿಗಳು ನೀಡ್ತಾ ಇದ್ದಾರೆ. ಇಂಡಿಗೋ ಡಿಪಾರ್ಚರ್ ಬಳಿ ಕಡಿಮೆಯಾದ ಪ್ರಯಾಣಿಕರು, ಸ್ವಲ್ಪ ಪ್ರಯಾಣಿಕರ ಸಂಖ್ಯೆ ಸದ್ಯಕ್ಕೆ ಕಡಿಮೆಯಾಗಿದೆ. ಯಾಕೆಂತಂದ್ರೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅಲ್ಲಿ ಸಿಬ್ಬಂದಿಗಳು. ಈಗ ನಿಮ್ಮ ಫ್ಲೈಟ್ ಇಷ್ಟೊತ್ತಿಗಿರುತ್ತೆ ಅಥವಾ ನೀವು ಏನೇ ಒಂದು ಚೆಕ್ ಮಾಡಬೇಕಂತಂದ್ರೂ ಕೂಡ ಮೊಬೈಲ್ನಲ್ಲಿ ಆ್ಯಪ್ ಮೂಲಕ ನೀವು ನಿಮ್ಮ ಫ್ಲೈಟನ್ನು ಚೆಕ್ ಮಾಡ್ಕೊಳ್ಬಹುದು ಅಂತ ಕೆಲವೊಂದಿಷ್ಟು ಮಾಹಿತಿಯನ್ನು ಸಿಬ್ಬಂದಿಗಳು ಕೊಡ್ತಾ ಇರೋದ್ರಿಂದ ಅಲ್ಲಿ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಇನ್ನು ನಿನ್ನೆ ಮೊನ್ನೆಲ್ಲ ಯಾವ ಪರಿಸ್ಥಿತಿ ಇತ್ತು ಅಂತ ನೀವು ಗಮನಿಸಿದ್ರೆ 5 ದಿನವೂ ಕೂಡ ಪ್ರಯಾಣಿಕರು ಪರದಾಡ್ತಾ ಇದ್ರು. ನಮ್ಮ ಫ್ಲೈಟ್ ಎಷ್ಟು ಗಂಟೆಗೆ ಬರುತ್ತೆ, ಯಾವ ರೀತಿ ನಾವು ಹೋಗ್ತೀವಿ ಅಂತ ಬಹಳ ಟೆನ್ಷನ್ನಲ್ಲಿದ್ರು ಪ್ರಯಾಣಿಕರು. ಸಿಬ್ಬಂದಿಗಳು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಮಾಹಿತಿಯನ್ನ ಕೊಡ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದ್ರು ಪ್ರಯಾಣಿಕರು. ಈಗ ಸದ್ಯಕ್ಕೆ ಸಿಬ್ಬಂದಿಗಳು ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನ ನೀಡ್ತಾ ಇರೋದ್ರಿಂದ ಅಲ್ಲಿ ಪ್ರಯಾಣಿಕರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗ್ತಾ ಇಲ್ಲ. ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ ಕೆಂಪೇಗೌಡ ಏರ್ಪೋರ್ಟ್. ವಿಮಾನ ನಿಲ್ದಾಣದಲ್ಲಿ ಕಡಿಮೆಯಾದ ಪ್ರಯಾಣಿಕರ ಸಂಖ್ಯೆ. ಫ್ಲೈಟ್ ಕ್ಯಾನ್ಸಲ್ ಬಗ್ಗೆ ಪ್ರಯಾಣಿಕರಿಗೆ ಮೊದಲೇ ಮಾಹಿತಿಯನ್ನ ನೀಡಲಾಗ್ತಿದೆ. ಹೀಗಾಗಿ ಇಂಡಿಗೋ ಕೌಂಟರ್ ಬಳಿ ಕಡಿಮೆಯಾಗಿದೆ ಜನರ ಸಂಖ್ಯೆ. ವಿಮಾನ ವಿಳಂಬ ಹಿನ್ನೆಲೆ ಏರ್ಪೋರ್ಟ್ನಲ್ಲಿ ಜನರು ಕುಳಿತಿದ್ದಾರೆ. 5 ದಿನಗಳಿಂದ ಪ್ರಯಾಣಿಕರಿಂದ ಏರ್ಪೋರ್ಟ್ ತುಂಬಿತ್ತು. ನೋಡ್ಲಿಕ್ಕೆ ಯಾವುದೋ ಬಸ್ ನಿಲ್ದಾಣ ತರ ಕಾಣಿಸ್ತಾ ಇತ್ತು. ಸದ್ಯಕ್ಕೆ ಈಗ ಏನ್ ಸಿಬ್ಬಂದಿಗಳು ಮಾಹಿತಿನ ಕೊಡ್ತಾ ಇದ್ದಾರೆ ಪ್ರಯಾಣಿಕರಿಗೆ, ಹಂಗಾಗಿ ಸ್ವಲ್ಪ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಸದ್ಯಕ್ಕೆ ಸಹಜ ಸ್ಥಿತಿಯತ್ತ ಕೆಂಪೇಗೌಡ ಏರ್ಪೋರ್ಟ್ ಕೂಡ ಸದ್ಯಕ್ಕೆ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಸದ್ಯಕ್ಕೆ ವಿಮಾನ ನಿಲ್ದಾಣಗಳಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ? ಇನ್ನು ಕಳೆದ 5 ದಿನಗಳಿಂದ ಗಮನಿಸ್ತಾ ಹೋದ್ರೆ ಎಲ್ಲಾ ಪ್ರಯಾಣಿಕರು ಕೂಡ ಪರದಾಡ್ತಾ ಇದ್ರು. ಸದ್ಯಕ್ಕೆ ಸಹಜ ಸ್ಥಿತಿಗೆ ಏನಾದ್ರು ಮರಳ್ತಾ ಇದೆಯಾ? ಪ್ರಯಾಣಿಕರು ಏನ್ ಹೇಳ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಎಲ್ಲವೂ ಕೂಡ ನಾರ್ಮಲ್ ಆಗಿದೆಯಾ? ಓಕೆ, ಇನ್ನು ಸಹಜ ಸ್ಥಿತಿಯತ್ತ ಕೆಂಪೇಗೌಡ ಏರ್ಪೋರ್ಟ್ ಕೂಡ ಮರಳ್ತಾ ಇದೆ. ಪ್ರಯಾಣಿಕರಿಗೆ ಸ್ವಲ್ಪ ನಿರಾಳ ಆಗಿದೆ ಅಂತ ಹೇಳಬಹುದು. ಯಾಕೆಂತಂದ್ರೆ ಕಳೆದ 5 ದಿನವೂ ಕೂಡ ಪ್ರಯಾಣಿಕರು ಪರದಾಡ್ಬಿಟ್ಟಿದ್ರು. ಯಾಕೆಂತಂದ್ರೆ ಎಲ್ಲೋ ಹೋಗೋದಿರುತ್ತೆ, ಈಗ ಅಲ್ಲಿ ತಂದೆ ತಾಯಿನ ಮೀಟ್ ಮಾಡೋದಿರುತ್ತೆ, ಬೇರೆ ದೇಶಗಳಿಗೆ ಹೋಗಬೇಕಾಗತ್ತೆ, ಅಥವಾ ಮಕ್ಕಳನ್ನ ಮೀಟ್ ಮಾಡೋದಿರುತ್ತೆ, ಅಥವಾ ಏನೋ ಬಿಸ್ನೆಸ್ ಪರ್ಪಸ್ಗೆ ಹೋಗೋದಿರುತ್ತೆ, ಅಥವಾ ಎಜುಕೇಷನ್ ಪರ್ಪಸ್ಗೆ ಹೋಗೋದಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಸರಿಯಾದ ಮಾಹಿತಿಯನ್ನ ಕೊಟ್ಟಿಲ್ಲ ಅಂತಂದ್ರೆ ನಾವು ಏನು ಮಾಡಬೇಕು ಅಂತ ಪ್ರಯಾಣಿಕರು ಕೂಡ ಅಲ್ಲಿ ಏನು ಏರ್ಪೋರ್ಟ್ ಸಿಬ್ಬಂದಿಗಳ ಮೇಲೆ ಕೆಲವೊಂದಿಷ್ಟು ವಾಗ್ವಾದವನ್ನ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಸದ್ಯಕ್ಕೆ ಸಿಬ್ಬಂದಿಗಳು ಅಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇರೋದ್ರಿಂದ, ಜೊತೆಗೆ ಮೊದಲೇ ಇದರ ಮಾಹಿತಿನ ತಿಳ್ಕೊಂಡು ಬರಬೇಕಾಗುತ್ತೆ ಅಂತ ಕೆಲವೊಂದಿಷ್ಟು ಸೂಚನೆಯನ್ನು ಕೂಡ ಕೊಟ್ಟಿರೋದ್ರಿಂದ ಪ್ರಯಾಣಿಕರ ಸಂಖ್ಯೆ ಸದ್ಯಕ್ಕೆ ಕಡಿಮೆಯಾಗಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಸದ್ಯಕ್ಕೆ 6ನೇ ದಿನ ಇಂಡಿಗೋ ವಿಮಾನ ಹಾರಾಟ ಅಧ್ವಾನ ಪರಿಸ್ಥಿತಿ ಹಂಗೆ ಮುಂದುವರೆದಿದೆ. ಆದ್ರೆ ಅಲ್ಲಿ ಸ್ವಲ್ಪ ಪ್ರಯಾಣಿಕರಿಗೆ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಯಾಣಿಕರು ಸೇರ್ಪಡೆ ಆಗ್ತಿಲ್ಲ. ಯಾಕೆಂದ್ರೆ ಮೊದಲೇ ಮಾಹಿತಿ ಕೊಟ್ಟಿರೋದ್ರಿಂದ ಪ್ರಯಾಣಿಕರು ಸ್ವಲ್ಪ ಹುಷಾರಾಗಿದ್ದಾರೆ. ಸದ್ಯಕ್ಕೆ ಅಲ್ಲಿರುವಂತಹ ಏರ್ಪೋರ್ಟ್ಗಳಲ್ಲಿ ಯಾವ ಪರಿಸ್ಥಿತಿ ಇದೆ? ಖಂಡಿತವಾಗ್ಲೂ ಸಾಹಿತ್ಯ ಏನು ಒಂದು ನಿನ್ನೆ ಮೊನ್ನೆ ಒಂದು ಕಳೆದ 5-6 ದಿನಗಳಿಂದ ಒಂದು ಹೈರಾಣ ಆಗಿರೋಂತ ಏನು ಪ್ರಯಾಣಿಕರಿಗೆ ಒಂದು ನಿಟ್ಟುಸಿರು ಬಿಡುವಂತ ನಿಟ್ಟಿನಲ್ಲಿ ಒಂದು ಏರ್ಪೋರ್ಟ್ ಇವತ್ತು ಸಾಕ್ಷಿ ಆಗುವಂತದ್ದು. ಏನು ಬಹುತೇಕ ಖಾಲಿಯಾಗಿರುವಂತ ಏರ್ಪೋರ್ಟ್ ಅಂತಾನೆ ಹೇಳ್ಬೋದು. ಇನ್ನ ಏನು ಒಂದು ಮುಂಚೂಣಿಯಾಗಿ ಏನು ಟಿಕೆಟ್ ಬುಕಿಂಗ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಏನು ಪ್ರಯಾಣಿಕರಿಗೆ ಅಗತ್ಯ ಮಾಹಿತಿಗಳನ್ನ ನೀಡ್ತಾರೆ ಅಂತ ಇಂಡಿಗೋ ಸಿಬ್ಬಂದಿ ಈ ಒಂದು ವಿಚಾರದಲ್ಲಿ ಸಾಕ್ಷಿ ಆಗುವಂತದ್ದು. ಬಹುತೇಕ ಏನು ನಿನ್ನೆ ಅಷ್ಟೇ 165 ವಿಮಾನಗಳ ಹಾರಾಟ ಸ್ಥಗಿತಗೊಳಿಸಿತ್ತು. ಇನ್ನು ದೇಶ ಮತ್ತು ವಿದೇಶಗಳಿಂದ ಬರಬೇಕಾಗಿದ್ದ 86 ಮತ್ತೆ 79 ವಿಮಾನಗಳನ್ನ ಹಾರಾಟ ಸ್ಥಗಿತಗೊಳಿಸಿದಂತ ಇಂಡಿಗೋ ವಿಮಾನ ಏನು ಈ ಒಂದು ನಿಟ್ಟಿನಲ್ಲಿ ಒಂದು ಅಗತ್ಯ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂತದ್ದು. ಇನ್ನು ಏನು ಈ ಒಂದು ಮುಂದುವರೆದ ಭಾಗವಾಗಿ ಬಹುತೇಕ ಏನು ಒಂದು ಪ್ರಯಾಣಿಕರ ಕಾದು ಸುಸ್ತಾಗಿ ಹೋಗುವಂತ ನಿಟ್ಟಿನಲ್ಲಿ ಒಂದು ಇಂಡಿಗೋ ಅವ್ಯವಸ್ಥೆಗಳ ಆಗ್ರವಾಗಿ ಮಾರ್ಪಟ್ಟಿರುವಂತದ್ದು. ಇನ್ನು ಈ ಒಂದು ಮುಂದುವರೆದ ಭಾಗವಾಗಿ ಹೇಳ್ಬೇಕನ್ನೋದಾದ್ರೆ ಏನು ಕೇಂದ್ರ ಸರ್ಕಾರ ಈ ಒಂದು ಮಧ್ಯಪ್ರವೇಶ ಮಾಡಿರೋ ಹಿನ್ನೆಲೆಯಲ್ಲಿ ಒಂದು ಇಂಡಿಗೋ ಸಂಸ್ಥೆಯ ಒಂದು ಚಾವಟಿ ಬೀಸಿ ಒಂದು ಸ್ಥಿತಿಗೆ ತರುವಂತ ನಿಟ್ಟಿನಲ್ಲಿ ಒಂದು
ಘಟನೆ ಸಾಕ್ಷಿ ಆಗುವಂತದ್ದು. ಬಹುತೇಕ ಎಲ್ಲಾ ಒಂದು ಪ್ರಯಾಣಿಕರಿಗೂ ಊಟದ ವ್ಯವಸ್ಥೆ ಆಗ್ಬೋದು, ನೀರಿನ ವ್ಯವಸ್ಥೆ ಆಗ್ಬೋದು, ಕಾಫಿ ವ್ಯವಸ್ಥೆ ಆಗ್ಬೋದು ಮಾಡುವಂತ ನಿಟ್ಟಿನಲ್ಲಿ ಒಂದು ಇಂಡಿಗೋ ಸಂಸ್ಥೆ ಮುಂದಾಗಿದೆ ಅಂತಾನೆ ಹೇಳ್ಬೋದು. ಓಕೆ ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ.